ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿದೆ. ಹಾರ್ಟ್ ಅಟ್ಯಾಕ್ನಿಂದ ಮಂಡ್ಯದಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಜಿಲ್ಲೆಯಲ್ಲಿ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 13 ಜನ ಬಲಿಯಾಗಿದ್ದಾರೆ. ಹೃದಯಾಘಾತ ಪ್ರಕರಣಗಳಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರಿತಾ ಇದೆ. ಹಾರ್ಟ್ ಅಟ್ಯಾಕ್ನಿಂದ ಮಂಡ್ಯದಲ್ಲಿ ವ್ಯಕ್ತಿಯೊಬ್ಬರು ಸಾವಿಗೀಡಾಗಿದ್ದಾರೆ. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಜಿಲ್ಲೆಯಲ್ಲಿ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 13 ಜನ ಬಲಿಯಾಗಿದ್ದಾರೆ. ಹೃದಯಾಘಾತ ಪ್ರಕರಣಗಳಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಸಕ್ಕರೆ ನಾಡಲ್ಲಿ ಹೃದಯಾಘಾತ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಹೃದಯಾಘಾತಕ್ಕೆ ಮಂಡ್ಯದಲ್ಲಿ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ತತ್ತರಿಸಿ ಹೋಗಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಜನತೆ. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ ಇದು 13ನೇ ಸಾವು. ಈ ವಾರದಲ್ಲಿ ಇಂದು 3ನೇ ಹಾರ್ಟ್ ಅಟ್ಯಾಕ್ ಪ್ರಕರಣ ಇದು. ಇನ್ನು ಹೃದಯಾಘಾತ ಸರಣಿ ಪ್ರಕರಣದಿಂದ ತಾಲೂಕಿನ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ನಿನ್ನೆ ರಾಜ್ಯದಲ್ಲಿ 8 ಜನ ಈ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಹೃದಯಾಘಾತ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಹಾಸನದಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೀಗ ಮಂಡ್ಯದಲ್ಲೂ ಕೂಡ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ತತ್ತರಿಸಿ ಹೋಗಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಜನರು. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ ಇದು 13ನೇ ಸಾವಾಗಿರುವಂಥದ್ದು. ಈ ವಾರದಲ್ಲಿ ಇಂದು 3ನೇ ಹಾರ್ಟ್ ಅಟ್ಯಾಕ್ ಪ್ರಕರಣ ಇದು. ಹೃದಯಾಘಾತ ಸರಣಿ ಪ್ರಕರಣದಿಂದ ತಾಲೂಕಿನ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಸರ್ಕಾರವು ಕೂಡ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡುವಂತೆ ವೈದ್ಯರಿಗೆ ತಿಳಿಸಿತ್ತು. ರಿಪೋರ್ಟ್ ಕೂಡ ಹೊರ ಬಂದಿದೆ. ಈ ರಿಪೋರ್ಟ್ ನಲ್ಲಿ ಕೊರೋನಾ ಲಸಿಕೆಯಿಂದ ಅಥವಾ ಕೊರೋನಾ ಇಂಜೆಕ್ಷನ್ ಇಂದ ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಇತ್ತು. ಆದ್ರೆ ಈ ರಿಪೋರ್ಟ್ ನಲ್ಲಿ ಆ ಅನುಮಾನಕ್ಕೆ ತೆರೆ ಎಳೆಯಲಾಗಿದೆ. ಜೊತೆಗೆ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯೇ ಈ ಹೃದಯಾಘಾತಕ್ಕೆ ಕಾರಣ ಎನ್ನುವಂತಹ ಒಂದು ಅಂಶ ಕೂಡ ಬಯಲಾಗಿದೆ. ಇನ್ನು ನಿನ್ನೆ ರಾಜ್ಯದಲ್ಲಿ 8 ಜನರು ಈ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಎಲ್ಲರೂ ಕೂಡ 45 ವರ್ಷದ ಒಳಗಿನವರೇ ಆಗಿದ್ದಾರೆ ಹೆಚ್ಚಿನ ಜನರು. ಇನ್ನು ಮಂಡ್ಯದಲ್ಲೂ ಕೂಡ ಈ ಹೃದಯಾಘಾತ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಹೃದಯಾಘಾತಕ್ಕೆ ಮಂಡ್ಯದಲ್ಲಿ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ತತ್ತರಿಸಿ ಹೋಗಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಜನರು. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಕಳೆದ 1 ತಿಂಗಳಲ್ಲಿ ಮಂಡ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಇದು 13ನೇ ಸಾವು. ಇನ್ನು ಈ ವಾರದಲ್ಲಿ 3ನೇ ಹಾರ್ಟ್ ಅಟ್ಯಾಕ್ ಪ್ರಕರಣ ಇದು. ಹೃದಯಾಘಾತ ಸರಣಿ ಪ್ರಕರಣದಿಂದ ತಾಲೂಕಿನ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 13 ಜನ ಬಲಿಯಾಗಿದ್ದಾರೆ. ಮಳವಳ್ಳಿ ಪಟ್ಟಣದ ನಿವಾಸಿ 50 ವರ್ಷದ ಶಿವಕುಮಾರ್ ಸಾವಿಗೀಡಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಮಂಡ್ಯದಲ್ಲಿ ಮತ್ತೊಂದು ಸಾವಾಗಿರುವಂಥದ್ದು. ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 13 ಜನ ಬಲಿಯಾಗಿದ್ದಾರೆ. ಇನ್ನು ಈ ಹೃದಯಾಘಾತ ಪ್ರಕರಣಗಳಿಂದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಏಕೆಂದರೆ ಆರೋಗ್ಯವಾಗೇ ಇರ್ತಾರೆ, ಆದರೆ ಏಕಾಏಕಿ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಇನ್ನು ನಿನ್ನೆಯೂ ಕೂಡ ರಾಜ್ಯದಲ್ಲಿ 8 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಒಬ್ಬರು ಪಾರ್ಟಿ ಮಾಡ್ತಾ ಇದ್ದ ವೇಳೆ ಕುಸಿದು ಬಿದ್ದಿರ್ತಾರೆ. ಇನ್ನೊಬ್ರು ವಾಕಿಂಗ್ ಹೋಗ್ತಾ ಇದ್ದ ವೇಳೆ ಅಲ್ಲೇ ರಸ್ತೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹೀಗೆ ಏಕಾಏಕಿ ಈ ರೀತಿಯಾದಂತಹ ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ 8 ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ತನಿಖಾ ವರದಿಯಲ್ಲಿ ಕೊರೋನಾ ಲಸಿಕೆಗೂ ಹಾಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಜೊತೆಗೆ ನಮ್ಮ ಬದಲಾದ ಜೀವನ ಶೈಲಿ ಹಾಗೂ ಒತ್ತಡ ಸ್ಟ್ರೆಸ್ನಿಂದ ಈ ರೀತಿಯಾದಂತಹ ಹೃದಯಾಘಾತ ಸಂಭವಿಸ್ತಾ ಇದೆ ಎನ್ನುವುದು ಕೂಡ ಬೆಳಕಿಗೆ ಬಂದಿದೆ. ಇದು ರಾಜ್ಯದ ಜನರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಹಾಸನದಲ್ಲೂ ಕೂಡ ಹೃದಯಾಘಾತ ಪ್ರಕರಣದಿಂದ ಅನೇಕರು ಸಾವನ್ನಪ್ಪಿದ್ರು. ಅದರಲ್ಲೂ ಕೂಡ ಯುವಕರೇ ಜಾಸ್ತಿ ಇದ್ರು ಹಾಸನ ಪ್ರಕರಣದಲ್ಲಿ. ಜೊತೆಗೆ ರಾಜ್ಯದಲ್ಲೂ ಕೂಡ ನಾವು ನೋಡಿದ್ರೆ ಯುವಕರ ಸಂಖ್ಯೆ ಜಾಸ್ತಿ ಇರುವಂಥದ್ದು. ಇನ್ನು 20-25 ವರ್ಷದ ಯುವಕರು ಈ ಒಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ.